ವೀಕ್ಷಕರೇ ನಮಸ್ಕಾರ ಎಲ್ರಿಗೂ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿದೆ. ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಥ್ರೆಡ್ ಪೈಪಿಂಗ್ನ ಈಗ ನೀವು ಇಲ್ಲಿ ಕಾಣ್ತಾ ಇರ್ಬೋದು 3 ಫುಟ್ಗಳನ್ನು ನಿಮಗೆ ಇಟ್ಟಿದ್ದೀನಿ. ಒಂದು ನಾರ್ಮಲ್ ಫುಟ್ಟು, ಇದು ನಾರ್ಮಲ್ ಫುಟ್ಟು ನಾವು ರೆಗ್ಯುಲರಾಗಿ ಬಳಸ್ತಕ್ಕಂಥ ಫುಟ್ ಇದು, ಮತ್ತು ಇದು ಒಂದು ಸಿಂಗಲ್ ಫುಟ್. ರೈಟ್ ಸೈಡ್ ಇರುತ್ತೆ ಮತ್ತು ಲೆಫ್ಟ್ ಸೈಡು ಇರುತ್ತೆ. ಸೊ ಎರಡು ಸಿಂಗಲ್ ಫುಟ್. ಸೊ ಈ ಫುಟ್ಗಳಿಂದ ಕೂಡ ನಾವು ಪೈಪಿಂಗನ್ನು ಥ್ರೆಡ್ ಪೈಪಿಂಗನ್ನು ಮಾಡಲಿಕ್ಕೆ ಹೋದಾಗ, ಓಕೆನಾ, ಥ್ರೆಡ್ ಪೈಪಿಂಗ್ನ ಮಾಡಲಿಕ್ಕೆ ಹೋದಾಗ ನಮಗೆ ಕರೆಕ್ಟಾಗಿ ಟೈಟ್ನೆಸ್ ಇರತಕ್ಕಂಥ ಥ್ರೆಡ್ ಪೈಪಿಂಗ್ ಸಿಗೋದೇ ಇಲ್ಲ, ಓಕೆನಾ. ಮತ್ತು ಇದರಿಂದ ನಮಗೇನಾಗುತ್ತೆ ಅಂತಂದರೆ, ಒಂದು ಬ್ಲೌಸು ನಮಗೆ ಅಪ್ರಾಕ್ಸಿಮೇಟ್ಲಿ 45 to 50 ಮಿನಿಟ್ಸಲ್ಲಿ ಸ್ಟಿಚಿಂಗ್ ಆಗ್ತಕ್ಕಂಥ ಬ್ಲೌಸು 1.5 ಗಂಟೆವರೆಗೂ ತೆಗೆದುಕೊಳ್ಳುತ್ತೆ ಅಥವಾ 1 ಗಂಟೆವರೆಗೂ ತೆಗೆದುಕೊಳ್ಳುತ್ತೆ. ಸೊ ಈ ಒಂದು ಫುಟ್ಟಲ್ಲಿ ನಮಗೆ ಆಗದೇ ಇರುವಂಥ ಕೆಲಸನ ನಾನು ಇನ್ನೊಂದು ಫುಟ್ನ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಆ ಫುಟ್ಟಿಂದ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಕೇವಲ 15 ನಿಮಿಷದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಟೋಟಲ್ ಎಂಟೈರ್ ಬ್ಲೌಸ್ನ ಪೈಪಿಂಗ್ 15 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಅಪ್ರಾಕ್ಸಿಮೇಟ್ಲಿ ನೀವು ಅಂದ್ಕೊಂಡಿರ್ಬೋದು ಬೋಟಿಕಲಲ್ಲಿ ಬ್ಲೌಸ್ಗಳನ್ನೇ ಫಾಸ್ಟಾಗಿ ಸ್ಟಿಚ್ ಮಾಡ್ತಾರೆ ಮತ್ತು ಅಷ್ಟೇ ಫಿನಿಷಿಂಗಾಗಿ ಔಟ್ಪುಟ್ಟನ್ನು ಪೈಪಿಂಗ್ ಮುಖಾಂತರ ಕೊಡ್ತಾರೆ. ಸೊ ಇಷ್ಟೆಲ್ಲ ಹೇಗೆ ಸಾಧ್ಯ ಅಂತಂದರೆ, ಅವರ ಒಂದು ಫುಟ್ ಏನಿರುತ್ತಲ್ಲ ಅದು ಮಾಡಲ್ ಚೇಂಜ್ ಇರುತ್ತೆ ಸ್ನೇಹಿತರೆ, ನಮಗೆ ಸಿಗೋದೇ ಇಲ್ಲ. ಸೊ ಹಾಗಾಗಿ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದೇನು ಸ್ಪೆಷಲ್ ಅಲ್ಲ ಮತ್ತು ಆನ್ಲೈನಲ್ಲಿ ಎಲ್ಲೂ ಸಿಗಲ್ಲ ಸ್ನೇಹಿತರೆ. ಇದು ಎಲ್ಲಿ ಸಿಗುತ್ತೆ ಅಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತಾನೆ ಎಲ್ಲಿ ಸಿಗುತ್ತೆ ಅಂತೇಳಿ. ಫಸ್ಟ್ ಇದ್ರದ್ದು ಹೆಂಗಿದೆ ಅಂತ, ವರ್ಕಿಂಗ್ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಈಗ ನೋಡಿ ಸ್ನೇಹಿತರೆ, ಇದು ಬಂದು ನಾರ್ಮಲ್ ಫುಟ್ಟು, ನಮಗೆ ರೆಗ್ಯುಲರ್ ಯೂಸ್ ಆಗ್ತಕ್ಕಂಥ ಫುಟ್ಟು. ಸೊ ಇದು ಬಂದು ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಫುಟ್. ಇದರ ಡಿಸ್ಟೆನ್ಸ್ ಗ್ಯಾಪ್ ಏನಿದೆ ಅಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ, ಈ ಗ್ಯಾಪ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಗ್ಯಾಪ್ ಇರೋದ್ರಿಂದ ನಮಗೆ ಥ್ರೆಡ್ ಪೈಪಿಂಗ್ ಅಂತಕ್ಕಂಥದ್ದು ತುಂಬಾ ಟೈಟಾಗಿ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಏನು ಗ್ಯಾಪೇ ಇಲ್ಲ ನಮಗೆ ಸ್ಟಿಚ್ ಮಾಡಲಿಕ್ಕೆ. ಫಸ್ಟ್ ಆಫ್ ಆಲ್ ಈ ಥ್ರೆಡ್ ಕುತ್ಕೊಳ್ಳೋದೇ ಇಲ್ಲ ಅಲ್ಲಿ, ಓಕೆನಾ. ಇದೇ ಈ ಪೈಪಿಂಗಲ್ಲಿ ಇತ್ತು ಅಂತಂದರೆ, ಈ ಫುಟ್ಟಿಂದ ಇತ್ತು ಅಂತಂದರೆ ನಮಗೆ ಪೈಪಿಂಗ್ ಅಂತಕ್ಕಂಥದ್ದು, ಥ್ರೆಡ್ ಅಂತಕ್ಕಂಥದ್ದು ಕರೆಕ್ಟಾಗಿ ಪ್ಲೇಸಿಗೆ ಕುತ್ಕೊಳ್ಳುತ್ತೆ ಮತ್ತು ಸ್ಟಿಚಿಂಗ್ ಮಾಡಲಿಕ್ಕೂ ಕೂಡ ನಮಗೆ ಇಲ್ಲಿ ಗ್ಯಾಪ್ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ನಮಗೆ ಥ್ರೆಡ್ ಪೈಪಿಂಗ್ ಅಂತಕ್ಕಂಥದ್ದು ತುಂಬ ಟೈಟಾಗಿ ಬರುತ್ತೆ ಮತ್ತು ಫಿನಿಷಿಂಗ್ ಅಂತಕ್ಕಂಥದ್ದು ತುಂಬ ಫಾಸ್ಟಾಗಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ಇವತ್ತು ನಿಮಗೆ ಪೈಪಿಂಗ್ ಮಾಡಿ ತೋರಿಸ್ತೇನೆ. ಸೊ ಈ ರೀತಿ ಪೈಪಿಂಗ್ ಮಾಡೋದ್ರಿಂದ ನಿಮಗೆ ಔಟ್ಲುಕ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ, ಕೆಲಸ ಅಂತಕ್ಕಂಥದ್ದು ತುಂಬ ಫಾಸ್ಟ್ ಆಗುತ್ತೆ ಸ್ನೇಹಿತರೆ. ನಮಗೆ ಬೇಕಾಗಿರತಕ್ಕಂಥದ್ದು ಕೆಲಸ ತುಂಬಾ ವೇಗವಾಗಿ ನಡಿಬೇಕು. ಸೊ ನಾನು ಇವೆರಡರಿಂದ ಟ್ರೈ ಮಾಡಿ ತೋರಿಸಲ್ಲ ನಿಮಗೆ, ಯಾಕೆಂದರೆ ಆಲ್ರೆಡಿ ನೀವು ಟ್ರೈ ಮಾಡಿರ್ತೀರ. ಸೊ ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಈಗ ನಾನು ಹೊಸ ಫುಟ್ಟಿಂದ ಯಾವ ರೀತಿ ಬರುತ್ತೆ ಫಿನಿಷಿಂಗ್ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾನೆ. ಪೈಪಿಂಗ್ಗೆ ಬಟ್ಟೆ ಯಾವಾಗಲೂ ಕ್ರಾಸಲ್ಲೇ ತೆಗೆದುಕೊಳ್ಳಬೇಕು ಮತ್ತು ಪೈಪಿಂಗ್ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸುವಂಥ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಥ್ರೆಡ್ಡನ್ನು ಈ ರೀತಿ ಹಾಕ್ಕೊಂಡಾಗ ಮೇಲ್ಗಡೆ ಭಾಗ ನಮಗೆ ಈ ಕಡೆ ಭಾಗ ಜಾಸ್ತಿ ಇದೆ ಆದ ಕಾರಣ ನಾವು ರೈಟ್ ಸೈಡ್ ಭಾಗನ ಜಾಸ್ತಿನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಡಿಸ್ಟೆನ್ಸ್ ಇಷ್ಟು ಬರಬೇಕಾಗತ್ತೆ, ಓಕೆನಾ. ಕಾಣ್ತಾ ಇದೆಯಾ ಡಿಸ್ಟೆನ್ಸು, ಇಷ್ಟು ಡಿಸ್ಟೆನ್ಸಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಭಾಗ ಹೆಚ್ಚಿರಬೇಕಾಗತ್ತೆ, ಓಕೆನಾ. ಈ ರೀತಿ ಬರಬೇಕು. ಈ ರೀತಿ ಬಂದಾಗ ಮಾತ್ರ ಒಂದು ಭಾಗ ಹೆಚ್ಚಿರಬೇಕು, ಓಕೆನಾ. ಈ ಕಡೆ ಕಾಣ್ತಾ ಇದೆಯಾ, ಇಲ್ಲಿ ಈ ಭಾಗ ಹೆಚ್ಚಿರಬೇಕು. ಇದನ್ನು ನಾವೇನು ಮಾಡಬೇಕೀಗ, ಇಷ್ಟಿಟ್ಕೊಳ್ಬೇಕು. ಇಷ್ಟಿಟ್ಕೊಂಡಾದಮೇಲೆ ಈ ಡಿಸ್ಟೆನ್ಸನ್ನು ಕರೆಕ್ಟಾಗಿ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಇದನ್ನು ಓಕೆನಾ. ಈ ಬ್ಯಾಕ್ ಸೈಡ್ ಈ ರೀತಿ ಇರುತ್ತೆ. ನಾವು ಬ್ಯಾಕ್ ಸೈಡಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ವೇಳೆ ನಮಗೆ ಸಮನಾಗಿ ಇಟ್ಕೊಂಡು ಕಟ್ ಮಾಡಿದ್ರೂ ಕೂಡ ನಾವಿಲ್ಲಿ ಈ ರೀತಿ ಅಪ್ಲೈ ಮಾಡ್ತೀವಿ ಇದನ್ನು ಅಲ್ವಾ. ಈ ರೀತಿ ಇಡೋದ್ರಿಂದ ನಮಗೆ ಫೋಲ್ಡಿಂಗ್ ಬೇಕಾಗತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಫೋಲ್ಡಿಂಗೋಸ್ಕರ ಅಂತಂದರೆ, ಮೇಲ್ಗಡೆ ಭಾಗನ, ಓಕೆನಾ, ಇದ್ರ ಮೇಲ್ಗಡೆ ಭಾಗನ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಳ್ಬೇಕು, ಓಕೆನಾ. ಇದು ಲೈಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫೋಲ್ಡಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪೈಪಿಂಗು. ಇಲ್ಲ ಅಂತಂದರೆ ಫೋಲ್ಡಿಂಗ್ ನಾವು ಫಸ್ಟಿಗೆ ತೋರಿಸಿದ್ನಲ್ಲ ಅದೇ ರೀತಿ ಫೋಲ್ಡ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ನಮ್ಗೆ ಆ ರೀತಿ ಬರಲ್ಲ ಅಂದರೆ ಇವಾಗ ಏನು ಮಾಡ್ತಾಯಿದ್ದೀನಿ, ಇದು ಅಡಿಷ್ನಲ್ ವರ್ಕ್ ಆಗುತ್ತೆ. ಸೊ ಈ ವರ್ಕ್ನ ಮಾಡಲೇಬೇಕಾಗತ್ತೆ. ನೀವು ಫಿನಿಷಿಂಗ್ ಚೆನ್ನಾಗಿ ಕೊಡಬೇಕು ಅಂದರೆ ಈ ವರ್ಕ್ ಬೇಕೇ ಬೇಕಾಗತ್ತೆ ಸ್ನೇಹಿತರೆ, ಓಕೆನಾ. ಮತ್ತು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದರೆ ಇದರ ಅವಶ್ಯಕತೆ ಇಲ್ಲ,
ಓಕೆನಾ. ಇನ್ವಿಸಿಬಲ್ ಕೊಡ್ತಾ ಇದ್ದೀನಿ ಅಂತಂದರೆ ಇದರ ಅವಶ್ಯಕತೆ ಬೀಳಲ್ಲ ಈ ರೀತಿ ಕಟಿಂಗ್ ಮಾಡುವಂಥದ್ದು. ನಾವು ಇನ್ವಿಸಿಬಲ್ ಕೊಡಲ್ಲ, ಮೇಲ್ಗಡೆ ಎಮ್ಮಿಂಗ್ ಮಾಡ್ತೀವಿ, ಇಲ್ಲಾಂದರೆ ಜಸ್ಟ್ ಒಂದು ಸ್ಟಿಚ್ ಹಾಕ್ತೀವಿ ಅಂತಂದರೆ ನೀವು ಇದರ ಅನಿವಾರ್ಯತೆಗೆ ತೆಗೆದುಕೊಳ್ಬೇಕಾಗತ್ತೆ, ಈ ಕೆಲಸನ ಮಾಡಲೇಬೇಕಾಗತ್ತೆ. ಈಗ ಇದಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ. ಓಕೆನಾ. ನಿಮಗೆ ಒಂದು ವೇಳೆ ಥ್ರೆಡ್ ಪೈಪಿಂಗಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಲೂಸ್ ಅನ್ನಿಸ್ತಾ ಇದೆ ಅಂದರೆ ಈ ರೀತಿ ಹಾಕ್ಕೋಬೇಕಾದಾಗ ಕೂಡ ನೀವು ಇದನ್ನು ಟೈಟಾಗಿ ಇಟ್ಕೊಂಡು ಹಾಕ್ಕೊಳ್ಬಹುದು. ಓಕೆನಾ. ನಿಮಗೆ ಕರೆಕ್ಟಾಗಿರುವಂಥದ್ದು ಬಂದುಬಿಡುತ್ತೆ. ಇಲ್ಲಿ ಕೂಡ ನೀವು ಆ ಕೆಲಸನ ಮಾಡಿಕೊಳ್ಬಹುದು. ಓಕೆನಾ. ನಮಗಿದು ಈ ರೀತಿ ಬಂತು. ಈಗ ಇದನ್ನೇನು ಮಾಡಬೇಕು, ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಒಂದು ಸ್ಟೆಪ್ ನೀವು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಏನಾದರೂ ಎಕ್ಸಸ್ ಬಟ್ಟೆ ಇದೆ, ನಮಗೆ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಜಸ್ಟ್ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ, ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಷ್ಟು ಕ್ಲೀನಾಗಿರ್ತಕ್ಕಂಥ ಪೈಪಿಂಗನ್ನು ನೀವು ಇದರಿಂದ ಪಡೆದುಕೊಳ್ತೀರ. ಓಕೆನಾ. ಇಷ್ಟು ಪರ್ಫೆಕ್ಟಾಗಿರುವಂಥ ಪೈಪಿಂಗ್ ನಿಮಗೆ ಸಿಕ್ತು.